ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಎಲ್ಲೂ ಸ್ಟೋರೀಸ್ ನ್ಯೂ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ ಈ ಒಂದು ಸ್ಥಾನಕ್ಕೆ ಬಂದಿರೋ ಬಾಳು ಬೆಳಗುಂದಿಯವರ ಲೈಫ್ ಸ್ಟೋರಿ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಬಾಳು ಬೆಳಗುಂದಿಯವರ ಒಂದು ಲವ್ ಸ್ಟೋರಿ ಯಾವ ರೀತಿ ಪ್ರಾರಂಭವಾಯಿತು, ಬಾಳು ಬೆಳಗುಂದಿಯವರು ಇಷ್ಟೆಲ್ಲ ಫೇಮಸ್ ಆಗೋದಕ್ಕೆ ಕಾರಣ ಏನು, ಮಾಲಾಶ್ರೀ ಅವರನ್ನು ಬಾಳು ಬೆಳಗುಂದಿಯವರು ಮದುವೆ ಆಗೋದಕ್ಕಿಂತ ಮುಂಚೆ ಮಾಲಾಶ್ರೀ ಅವರು ಏನು ಕೆಲಸವನ್ನು ಮಾಡ್ತಾಯಿದ್ರು, ಏನು ಶಿಕ್ಷಣವನ್ನು ಓದಿದ್ದಾರೆ ಅಂತೇಳಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡಿದ ಎಂಡವರೆಗೆ ನೋಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿರುವ ಜೋಡಿ ಅಂದರೆ ಅದು ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ಒಂದು ಜೋಡಿ. ಬಾಳು ಬೆಳಗುಂದಿ ಅವರು ಈ ಒಂದು ಕಲಾಸಿಂಚನ ಒಂದು ಆರ್ಕೆಸ್ಟ್ರಾದಲ್ಲಿ ಕೂಡ ಅವರು ಗೀತೆಗಳನ್ನು ಆಡ್ತಾ ಇದ್ರು. ಈ ಒಂದು ವೇದಿಕೆಯಲ್ಲಿ ಕೂಡ ಮಾಲಾಶ್ರೀ ಅವರು ಕೂಡ ಇದ್ದರು. ಕಲಾಸಿಂಚನ ಆರ್ಕೆಸ್ಟ್ರಾದ ಮೂಲಕ ಬಾಳು ಬೆಳಗುಂದಿ ಮಾಲಾಶ್ರೀ ಅವರ ಒಂದು ಮೊದಲ ಭೇಟಿಯಾಗುತ್ತದೆ. ಈ ಒಂದು ಆರ್ಕೆಸ್ಟ್ರಾದ ಮೂಲಕ ಅವರು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಡೆಗೆ ತಮ್ಮ ಒಂದು ಆರ್ಕೆಸ್ಟ್ರಾವನ್ನು ಕೂಡ ನೀಡ್ತಾರೆ. ಇವರ ನಡುವೆ ಸ್ನೇಹ ಹುಟ್ಟಿ ನಂತರ ಇವರ ನಡುವೆ ಪ್ರೀತಿ ಹುಟ್ಟುತ್ತದೆ. ಈ ಒಂದು ಪ್ರೀತಿಯ ಮೂಲಕ ಅವರು ಹಲವಾರು ಒಂದು ವೇದಿಕೆಯಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. ಒಬ್ರಿಗೊಬ್ರು ಇಷ್ಟಪಟ್ಟುಬಿಟ್ಟು 2024ರಲ್ಲಿ ಅವರು ಮದುವೆ ಆಗ್ತಾರೆ. ಸದ್ಯಕ್ಕೆ ಬಾಳು ಬೆಳಗುಂದಿ ಮಾಲಾಶ್ರೀ ಅವರಿಗೆ ಒಂದು ಗಂಡು ಮಗು ಇದೆ, ಭಗತ್ ಸಿಂಗ್ ಅಂತ. ಯೂಟ್ಯೂಬ್, ಫೇಸ್ಬುಕ್ನಂಥ ಸಾಮಾಜಿಕ ಮಾಧ್ಯಮದಲ್ಲಿ ಮಾಲಾಶ್ರೀ ಅವರು ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಾಪ್ಯುಲರ್ ಹೊಂದಿರತಕ್ಕಂಥ ಒಂದು ಜೋಡಿ ಅಂದರೆ ಅದು ಬಾಳು ಬೆಳಗುಂದಿ ಮಾಲಾಶ್ರೀ ಅವರ ಒಂದು ಜೋಡಿ. ಉತ್ತರ ಕರ್ನಾಟಕದಲ್ಲಿ ಮಾಲಾಶ್ರೀ ಅವರನ್ನು ಡೈಮಂಡ್ ಕ್ವೀನ್ ಅಂತೇಳಿ ಕರೀತಾರೆ. ಇತ್ತೀಚೆಗೆ ಬಾಳು ಬೆಳಗುಂದಿ ಅವರು ರಚಿಸಿ ಆಡಿರ್ತಕ್ಕಂಥ ಜಾನಪದ ಗೀತೆಗಳು ತುಂಬ ವೈರಲ್ ಆಗಿವೆ. ಈ ಒಂದು ಗೀತೆಗಳು ಬಾಳು ಬೆಳಗುಂದಿ ಅವರು ಸಕ್ಸಸ್ ಆಗೋದಕ್ಕೆ ಕಾರಣ ಆಗಿವೆ. ಸಾಕಷ್ಟು ಗೀತೆಗಳನ್ನು ರಚನೆ ಮಾಡಿ ಆಡಿದ್ದಾರೆ. ಈಗಲೂ ಕೂಡ ಬಾಳು ಬೆಳಗುಂದಿ ಅವರು ಒಂದು ಆರ್ಕೆಸ್ಟ್ರಾ ಮುಖಾಂತರ ಬಾಳು ಬೆಳಗುಂದಿ ಅವರು ಅತಿ ಹೆಚ್ಚು ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ. ಸದ್ಯಕ್ಕೆ ಬಾಳು ಬೆಳಗುಂದಿ ಮಾಲಾಶ್ರೀ ಅವರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಡಗಟ್ಟಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಅತಿ ಹೆಚ್ಚು ಫೇಮಸ್ ಆಗಿರುವ ಈ ಒಂದು ಜೋಡಿ ಈಗ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿರುವ ಈ ಒಂದು ಜೋಡಿ ಈಗ ಜೋಡಿ ನಂಬರ್ 1 ವೇದಿಕೆ ಮೇಲೆ ಕಾಣಿಸಿಕೊಂಡಿದೆ. ಈ ಒಂದು ವೇದಿಕೆ ಮುಖಾಂತರ ಅವರು ಕರ್ನಾಟಕದಲ್ಲಿ ಯಾವ ರೀತಿ ಜನರ ಒಂದು ಮೆಚ್ಚುಗೆಯನ್ನು ಗಳಿಸ್ಕೊಳ್ತಾರೆ, ಹಾಗೆ ಈ ಒಂದು ವೇದಿಕೆಯಲ್ಲಿ ಜೋಡಿ ನಂಬರ್ 1 ಆಗಿ ಹೊರಹೊಮ್ಮುತ್ತಾರಲ್ಲ ಅಂತೇಳಿ ಕಾದು ನೋಡಬೇಕು. ನೀವು ಕೂಡ ಬಾಳು ಬೆಳಗುಂದಿ ಅವರ ಒಂದು ಅಭಿಮಾನಿ ಆಗಿದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.